ಥ್ಯಾಂಕ್ ಯು. ಸೊ ತಡ ಮಾಡಿದೆ, ಮುಂದಿನ ಕಾರ್ಯಕ್ರಮ ಶುರು ಮಾಡ್ಕೊಳ್ಳಲ್ಲ. ಅದಕ್ಕೆ ಮುಂಚೆ ನಮ್ಮ ಮತ್ತೊಂದು ಕರೆಯೋಣ ಸ್ವಲ್ಪ. ಬರೀ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ದೀರ ಅಂತ ಅನ್ಕೋತೀನಿ, ಊಟ ಸೇರಿದೆ ಅಂತ ಅನ್ಕೋತೀನಿ. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮಧ್ಯಾಹ್ನ ಕಾರ್ಯಕ್ರಮ ಮೊದಲನೇದಾಗಿ ಪವರ್ ಪ್ಯಾಕ್ಟ್ ಅದನ್ನು ಸ್ಟಾರ್ಟ್ ಮಾಡೋಣ. ಸಮಯದ ಅಭಾವ ತುಂಬ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇದೆ, ಅದಕ್ಕೆ ಅದರ ಬಗ್ಗೆ ಒಂದು ನುಡಿಯನ್ನು ಹೇಳ್ತೇನೆ. ಕನ್ನಡ ಗುಡಿಯಲ್ಲಿ ಹಳ್ಳಿ ಹೈದರು ನಾವು ಜನಪದ ದೀಪ ಹಚ್ಚೋಣ, ಹತ್ತೂರ 10 ಮಂದಿ ಒಂದೆಣ್ಣೆ ಕೊಡ ತಂದು ವಾರಾಡಿ ಎಣ್ಣೆ ಎರೆಯೋಣ, ಕಡ್ಡಿಯ ಹಿಡಿದು ಎಣ್ಣೆ ಬತ್ತಿಯ ದೂಡಿ ಬೆಳಗೋಣ ನಂದಾದೀಪವ, ದೀಪದ ಬೆಳಕಲ್ಲಿ ಎದೆಯ ಹೊತ್ತಿಗೆ ಬಿಚ್ಚಿ ನಂಬೋಳ ಪದನ ಹಾಡೋಣ, ಹಾಡು ಹಾಡುತ್ತ ನಾವು ನಾಡು ನಾಡನ್ನು ಸುತ್ತಿ ನಂಪಾಡು ದೀಪ ಬೆಳಗೋಣ, ಕೋಲು ಕುಂಚವ ತೊಟ್ಟು ಸುಗ್ಗಿ ಮೇಳವ ಕಟ್ಟಿ ಈ ನಾಡ ಸಂಚರಿಸಿ ನಲಿಯೋಣ, ಈ ನಾಡ ಸಂಚರಿಸಿ ನಲಿಯೋಣ. ತುಂಬ ಚೆನ್ನಾಗಿತ್ತು. ಅದೇ ಸ್ನೇಹಿತರೆ, ನಮ್ಮ ಇವತ್ತಿನ ಮೊದಲನೇ ಪ್ರೋಗ್ರಾಮ್ ಸ್ಪಿಂಡಲ್ ರಾಕಿ ಬಾಯ್ ತಂಡ. ಹೌದು, ತಡ ಮಾಡಿದೆ. ಚಪ್ಪಾಳೆಯೊಂದಿಗೆ ನಮ್ಮ ಸ್ಪಿಂಡಲ್ ರಾಕಿ ಬಾಯ್ ತಂಡವನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ವೇದಾಂತ್, ವಿಹಾನ್, ಹರ್ಷ, ಸುಚಿತ್ ಹಾಗೂ ಧೀರಜ್. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಲಿ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲೋಕೆ ಹೋಗ್ಬೇಡಿ ಸರ್.
ಅಂತ ನೋಡಿ ಹೇಗೆ ಸ್ಟಾರ್ಟ್ ಆಗಿದೆ ನಮ್ಮ ಪ್ರೋಗ್ರಾಮ್ ಅಂತ ಅಲ್ವಾ ಮಗ? ಒಮ್ಮೆ ಎಲ್ಲ ಮಿಡಲ್ ಸೆಂಟ್ರಲ್ ಸ್ಟೇಜಿಗೆ ಬನ್ನಿ ಎಲ್ಲ. ಬನ್ನಿ ಒಂದೆರಡು ಮಾತನ್ನು ಮಾತಾಡ್ಸಿರ್ಬೇಕು. ಮತ್ತೊಮ್ಮೆ ಎಲ್ಲರಿಗೂ ಬನ್ನಿ, ಜೋರಾಗಿ ಚಪ್ಪಾಳೆ. ಮಾತ್ರ ಊಟ ಮಾಡಿ ಬಂದಿದ್ರು ಅವರು. ನಾವು ಬೇಗ ಗಂಡು ಮಕ್ಳಿಗೆ ಬೇಗ ಆಗ್ತಾರೆ ಡ್ರೆಸ್ ಮಾಡೋಕ್ಕೆ ಅಂತ ಅವ್ರಿಗೆ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದಲ್ವಾ. ಎಷ್ಟು ಎನರ್ಜೆಟಿಕ್ ಆಗಿತ್ತು ಅಂದ್ರೆ ಆಡಿಯನ್ಸ್ ಎಷ್ಟು ಸೌಂಡ್ ಮಾಡಿದ್ರೆ ಅದರಿಂದನೇ ಗೊತ್ತಾಗತ್ತೆ ಅಲ್ವಾ. ಅದಷ್ಟೇ ಅಲ್ಲ ಬಟ್ರೆ ಇವಾಗ ಅವರೆಲ್ಲರೂ ನಿದ್ದೆ ಮಾಡ್ಬಿಟ್ಟಿದ್ರು ಗೊತ್ತಾ ನಮ್ಮ ಆಡಿಯನ್ಸ್. ಒಳ್ಳೆ ಒಬ್ಬಟ್ಟು ಊಟ ಮಾಡಿ ಈಗ ಹೇಗೆ ನಮ್ಮ ಮಕ್ಳು ಪರ್ಫಾರ್ಮೆನ್ಸ್ ನಿದ್ದೆ ಹಾಗೆ ಬನ್ನಿ ಅಲ್ಲಿ ಮಾತಾಡ್ಸೋಣ. ಹಲೋ, ಇದು ಇಷ್ಟೊಂದು ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಜ ಹೇಳಿ ಒಂದು ಬರ್ತಿದ್ದ ಎರಡು ಬರ್ತಿದ್ದ ಅದಕ್ಕೆ ಮತ್ತೆ ಇಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಬಂದಿದೆ ಅಲ್ಲ. ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ ಯಾರು ಹೇಳ್ಕೊಟ್ರು ಇಷ್ಟು ಒಳ್ಳೆ ಡ್ಯಾನ್ಸ್? ನಾನೇ. ಓಹೋ, ನೆಕ್ಸ್ಟ್ ನಮ್ಮ ಸಿಲಿಂಡರ್ ಇನ್ನೊಬ್ರು ಕೊಲ್ಲಲ್ಲ ಬಂದ್ರು ನೋಡಿ ಇಲ್ಲ ಬರಲ್ಲ. ರಿಯಲ್ ಕೊರೆಯೋದು ಯಾರು ಮಾಡ್ಕೊಂಡು ಮನಸ್ಸು ಆಂಟಿ ಇಷ್ಟು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಅಲ್ಲ ಆಬ್ವಿಯಸ್ಲಿ ನಮ್ಮ ಮಾನಸ ಅವರಿಂದನೇ. ಸೊ ಸ್ನೇಹಿತರೆ, ಮಾನಸಕ್ಕೆ ನಾವು ಒಂದು ಜೋರಾದ ಚಪ್ಪಾಳೆ ಬರಲಿ. ಟೈಮ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಮಾತಾಡ್ಸೋಕ್ಕಾಗ್ತಿಲ್ಲ. ದಯವಿಟ್ಟು ಮಾನಸ ಕ್ಷಮಿಸಿ. ಸೊ ಮಕ್ಕಳ ಎಲ್ಲ ತುಂಬ ಟಯರ್ಡ್ ಆಗಿದ್ದೀರಲ್ಲ, ಡ್ಯಾನ್ಸ್ ಮಾಡಿ ಚಾಕ್ಲೇಟ್ ತಿನ್ನಿ, ಸ್ವಲ್ಪ ಎನರ್ಜಿ ಬರುತ್ತೆ. ಶೀಲವ್ರೆ, ಆ ಕೋರಿಯೋಗ್ರಾಫ್ನ ಮಧ್ಯದಲ್ಲಿ ಹಾಕೋಬಿಡಿ ಫೋಟೋ ಹೊಡೆಯೋದು ಹಾಗಂತೀರಾ? ನನಗೆ ಬೇಗ ಮನಸ್ಸು ಹತ್ತಿರ ಓಡಬೇಕು, ಇಲ್ಲಾಂದ್ರೆ ನಮ್ಮನ್ನು ಓಡಿಸ್ಬಿಡ್ತಾರೆ ಈಗ. ಈಗ ನೋಡಿ ಸ್ನೇಹಿತರೆ, ಕಲೆ ಹೆಂಗ್ ಹೊಳಿತಾ ಇದೆ. ಮಕ್ಕಳು ಇಷ್ಟು ಒಳ್ಳೆ ಡ್ಯಾನ್ಸ್ ಮಾಡೋದಕ್ಕೆ ಕೋರಿಯೋಗ್ರಾಫರ್ ಮಕ್ಕಳಲ್ಲಿ ನೋಡಿ ಹೆಂಗ್ ಹೊಳಿತಿದೆ. ಬರ್ಲೇಬೇಕು ಜೋರಾದ ಚಪ್ಪಾಳೆ ನಮ್ಮ ಮಾನಸ ಆಗೋ ತಂಡಕ್ಕೆ. ಧನ್ಯವಾದಗಳು ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಮನಸ, ನೀವು ಸ್ವಲ್ಪ ಚಾಕ್ಲೇಟ್ ತಿನ್ನಿ. ಸಮಯದ ಅಭಾವ ತುಂಬ ಇರೋದ್ರಿಂದ ನಾವು ಜಾಸ್ತಿ ಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಮೊಟಕುಗೊಳಿಸಬೇಕಾಗುತ್ತೆ. ಹಾಗಾಗಿ ತುಂಬ ಮಕ್ಕಳು ಇವರೆಲ್ಲ ತಯಾರು ಮಾಡ್ಕೊಂಡಿರೋದ್ರಿಂದ ಮುಂದಿನ ಅವಕಾಶ ಅವರಿಗೆ. ಮುಂದಿನ ಪ್ರೋಗ್ರಾಮ್ ಯಾವುದು ಅಂತ ಹೇಳಿ ಮೇಡಮ್? ಖಂಡಿತ ಬಟ್ಟೆ. ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಟ್ರೈಬಲ್ ಟ್ರೆಂಡ್ ಬೈ ಕಿಡ್ಸ್. ಈಗ ಬರ್ತಿದ್ದಾರೆ ಬಟ್ಟೆ, ಎಷ್ಟು ಮುದ್ದಾಗಿದೆ ಅಂದ್ರೆ ಅದು ಪರ್ಫಾರ್ಮೆನ್ಸ್. ಟ್ರೈಬಲ್ ಟ್ರೆಂಡ್, ಓಕೆ, ಬರ್ತೀರಾ ನೋಡಿ. ವೇದಿಕೆ ಮೇಲೆ ಟ್ರೈಬಲ್ ಟ್ರೆಂಡ್, ಜೋರಾದ ಚಪ್ಪಾಳೆ. ಅನಿಕಾ, ಪೀಹು, ನಿಯತಿ ಅಂಡ್ ಮಹಾಲಕ್ಷ್ಮಿ ಬನ್ನಿ ಸ್ನೇಹಿತರೆ, ಜೋರಾದ ಚಪ್ಪಾಳೆ. ನಮ್ಮ ಮಕ್ಕಳು ಎಂಕರೇಜ್ ಮಾಡಬೇಕು ಎಲ್ಲರೂ. ಎಷ್ಟು ನೋಡಿ ಕಷ್ಟ ಶ್ರಮ ಪಟ್ಟಿದ್ದಾರೆ. ಅಷ್ಟೊಂದು ಸೋಪ್ ಕೊಟ್ಟು ಅದಕ್ಕೆ ದೀಪ ಅವರು ಸುಣ್ಣದಲ್ಲಿರೋ ಮರ ಎಲ್ಲ ಕಟ್ಟಿದ್ದಾರೆ. ಅದಕ್ಕಾದ್ರೂ ಎಲ್ಲರೂ ಜೋರ ಚಪ್ಪಳೆ ತಪ್ಪಬೇಕು. ದೀಪ ಕಟ್ಟಿಲ್ಲ, ದೀಪ ಅವ್ರ ಅಂಬೇಡ್ಕರ್ ಕಟ್ತಿರೋ.
ಆಗ್ತದೆ. ಖಂಡಿತ. ತುಂಬಾ ಧನ್ಯವಾದಗಳು ಮಕ್ಕಳಿಗೆ, ಚಿಕ್ಕ ಪುಟಾಣಿಗಳು. ಮಕ್ಕಳಿಗೆ ಎಲ್ಲ ಸ್ಟೇಜಿಗೆ ಬನ್ನಿ, ಮಧ್ಯೆ ಬನ್ನಿ, ಕಂಪಲ್ಸರಿ. ವೆರಿ ವೆರಿ ವೆಲ್ ಡನ್, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ ನೀವೆಲ್ಲರೂ. ಇದೆಲ್ಲ ಯಾರು ಮಾಡಿದ್ದು, ಯಾರು ಹಾಕೊಟ್ಟಿದ್ದು? ಜೋರ ಚಪ್ಪಾಳೆ ಬರ್ಬೇಕು ಸ್ನೇಹಿತರೆ. ನಿಜವಾಗ್ಲೂ ಅಲ್ವಾ? ಹೌದು. ಎಷ್ಟು ಚೆನ್ನಾಗಿದೆ. ಅಮ್ಮನಿಗೆ ಕ್ರೆಡಿಟ್ ಕೊಡಲ್ವಾ? ಅಮ್ಮ ಮಾಡಿಲ್ಲ, ಹಾಕೊಟ್ಟಿಲ್ಲ, ಕೊಟ್ಟಿದ್ದಾರಾ? ಸೂಪರ್. ಅದಂತೂ ಸತ್ಯ ಸ್ನೇಹಿತರೆ. ಈ ಕೊರಿಯೋಗ್ರಾಫರ್ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ, ಆದರೆ ಅದು ಹಿಂದೆ ಇರೋ ಶ್ರಮ ಅವ್ರ ಪೇರೆಂಟ್ಸ್ಗೂ ಕೂಡ ಎಷ್ಟು ಚೆನ್ನಾಗಿ ನೋಡಿ. ಎಲ್ಲ ರಿಯಲ್ ಲೀವ್ಸ್ ಸ್ನೇಹಿತರೆ, ಇದು ಆರ್ಟಿಫಿಷಿಯಲ್ ಅಲ್ಲ, ನಿಜವಾಗ್ಲೇನೆ ಎಲ್ಲರೂ ಕೆಳಗೆ ಬರ್ತಾರೆ. ಅವ್ರು ಬೇಕಾದ್ರೆ ಮುಟ್ಟಿ ನೋಡಿ ಅಂತ ಕನ್ಫರ್ಮ್ ಮಾಡ್ಕೊಂಡು. ಯಾರು ಹೇಳ್ಕೊಟ್ಟಿದ್ದು ಡ್ಯಾನ್ಸ್ ನಿಮಗೆ? ಹೌದಾ? ಗೊತ್ತಾಯ್ತು ನೋಡಿ, ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಇರುವಾಗ ನಮ್ಗೆ ಗೊತ್ತು ಯಾರು ಮಾಡ್ತಿರ್ಬೋದು ಅಂತ ಅಲ್ವಾ? ಖಂಡಿತ ಬಟ್ರೆ ಇದಕ್ಕೆ ಮುಂಚೆ ಇನ್ನೊಂದು ಪರ್ಫಾರ್ಮೆನ್ಸ್ ನೋಡಿದ್ದು ಗೊತ್ತಾ? ನಮ್ಮ ಮಾಲಿನಿ ಅವ್ರದ್ದು. ಅವ್ರದ್ದು ಯಾರು ಪರ್ಫಾರ್ಮೆನ್ಸ್, ಯಾರು ಹೇಳಿ ಕೊರಿಯೋಗ್ರಾಫ್ ಮಾಡಿದವ್ರದ್ದು? ಅವ್ರದ್ದು ಸಹ ದೀಪಾ ಪಟ್ವಾಲ್. ನಮ್ಮ ದೀಪಾ ಪಟ್ವಾಲ್ ಅವರ ಸ್ಟೇಜ್ ಮೇಲೆ ಕರೆಯೋಣ ನಿಮ್ಮ ಜೋರಾದ ಚಪ್ಪಾಳೆ ಒಂದಿಗೆ. ದೀಪಾ ಪಟ್ವಾಲ್ ದಯವಿಟ್ಟು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರಲ್ಲ ನಮ್ಮ ಪುಟ್ಟ ಮಕ್ಕಳು. ಮತ್ತೊಮ್ಮೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮಕ್ಕಳ. ಚಾಕ್ಲೇಟ್ಸ್ ತಗೊಳ್ಳಿ. ತುಂಬ ಡ್ಯಾನ್ಸ್ ಮಾಡ್ತಾ ಯಾರು ಕ್ಲಾಪ್ಸ್ ಸಹ ಬರ್ತಿಲ್ಲ, ಬಿಸಿಲಂತೂ ಇಲ್ಲವೇ ಇಲ್ಲ ಸ್ನೇಹಿತರೆ. ಹೌದು, ಇರಬೇಕು. ಸೂಪರ್. ಹೇಗೆ ಮಂಜಾರ ನಾನು ನೋಡಿ. ಥ್ಯಾಂಕ್ ಯು ಮಕ್ಕಳ. ಥ್ಯಾಂಕ್ ಯು ಸ್ನೇಹಿತರೆ. ಓಕೆ, ಈಗ ಮಕ್ಕಳು ಡ್ಯಾನ್ಸ್ ಆಯ್ತು ಅಲ್ವಾ? ಊಟ ಮಾಡಿಬಿಟ್ಟು ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡಿ ಆಯ್ತು. ಈಗ ನಮ್ದು ಮುಂದಿನ ಕಾರ್ಯಕ್ರಮ ಮೇಡಮ್ ಒಂದು ಒಳ್ಳೆ ಮತ್ತೊಂದು ಡ್ಯಾನ್ಸ್ ಇದೆ ಅಲ್ವಾ? ಬರ್ತಾ ಇದ್ದಾರೆ ನೋಡಿ. ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಹೇಳೋಣ ಭಟ್ರೆ. ಖಂಡಿತವಾಗಿ. ಇವ್ರು ಬಂದು ನಮ್ಮ ಸ್ವಿಂಡನ್ ಮಕ್ಕಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಸ್ವಿಂಡನಿಂದ ಬೇರೆ ಊರಿಗೆ ಹೋದ್ರು, ಪಕ್ಕದ ಹಳ್ಳಿ ಅಂತ ಇಲ್ಲ, ಪಕ್ಕದ ಹಳ್ಳಿಗೆ ಹೋದ್ರು ನಮ್ಮ ಸ್ವಿಂಡನ್ ಅವರು ಬರ್ತಿಲ್ಲ, ಹಾಗೂ ನಾವು ಅವ್ರನ್ನ ಮನೆಗೆ ಬಿಡ್ಲಿಲ್ಲ. ಎನಿ ಗೆಸಸ್ ಯಾರಂತ ಇರ್ಬೋದಾ? ಎಸ್, ನಮ್ಮ ಹರ್ಷ ಹಾಗೂ ನಂದಿನಿ. ನಿಮ್ಮ ಎಲ್ಲ ಜೋರ ಚಪ್ಪಾಳೆಯೊಂದಿಗೆ ಅದನ್ನ ಸ್ಟೇಜ್ ಮೇಲೆ ಬರಮಾಡಿಕೊಳ್ಳೋಣ. ಹರ್ಷ, ನಂದಿನಿ.
ಸ್ನೇಹಿತರಿಗೆ ಹೇಳಬೇಕು ನೀವು. ನಾನೇನು ಹೇಳೋದಿಲ್ಲ, ಮೇಡಮ್ ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ರು. ನಮ್ಮ ಮನೆ ಕೊರಿಯೋಗ್ರಫರ್ ಇವರು, ಅವ್ರು ಹೇಳ್ದಂಗೆ ನಾನು ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಇದು ಗಂಡ ಹೆಂಡತಿ ಅಂದ್ರೆ ಈ ತರ ಅವ್ರು ಇವ್ರು ಹೇಳೋದು ಅವ್ರು ಹೇಳೋದಲ್ವಾ ಜಾಸ್ತಿ ಇದನ್ನ ನಾನು ಕೇಳಿರೋದು ಇವತ್ತಿನವರೆಗೆ ಅವ್ರ ಮಾತು. ಅಲ್ಲ ಅದೇ ಸೀಕ್ರೆಟ್ ಅಲ್ಲ ಚೆನ್ನಾಗಿರೋದು ಕರೆಕ್ಟ್ ಸರಿ ಅದು ತುಂಬಾ ತುಂಬಾ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ನಿಜವಾಗ್ಲು. ಇವರು ಈಗ ಸಣ್ಣದಿಂದ ಪಕ್ಕದ ಹಳ್ಳಿ ಹೋಗಿ ಅಂತ ಹೇಳಿದ್ರಲ್ಲ, ಹೋದ್ರು ಕೂಡ ಅವರು ನಮ್ಮವರೇ, ಇಲ್ಲಿಗೆ ಯಾವಾಗಲೂ ಬರ್ತಾರೆ, ಯಾವಾಗ ಹೋಗ್ತಾರೆ, ಹಾಗೆ ಇರಬೇಕು, ನಮ್ಮ ಪ್ರೀತಿ ಇದು ಕೂಡ ಹಾಗೆ ಇರಬೇಕು, ಅದು ಕಂಟಿನ್ಯೂ ಆಗುತ್ತೆ ಅಂತ ನಾವು ಅನ್ಕೋತೀವಿ ಅಲ್ವಾ? ಖಂಡಿತ ಬಟ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಏನ್ ಹೇಳಿ? ಒಂದು ಚಿಕ್ಕದಾಗಿ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ತಪ್ಪಿಕೊಬ್ಬರಿ ಹೇಳಿ ಇಷ್ಟೆಲ್ಲ ಕುಣಿತದ ಶೀಲ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ. ನಾನು ಮುಂಚೆ ಇವರು ಗಣಪತಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ, ನಮ್ಮ ಹರ್ಷ ಅವರು. ಆ ಗಣಪತಿ ಡ್ಯಾನ್ಸ್ ಆದ್ಮೇಲೆ ನಾನು ಮಹಾಭಾರತ ನೋಡಿದೆ ಮಂಜಣ್ಣ. ಆ ಮಹಾಭಾರತ ನೋಡಿದಾಗೆಲ್ಲ ನನಗೆ ಅರ್ಜುನನ್ ಕಾಣಿಸೋ ಬದಲು ನಾನು ಈ ಅರ್ಜುನ ಕಾಣಿಸ್ತಾ ಇದ್ದೀನಿ. ನೀವ್ ಹೇಳಿ ಸ್ನೇಹಿತರೆ, ಇವ್ರು ಹಾಗೆ ಕಾಣಿಸ್ತಲ್ವಾ? ಸ್ವಲ್ಪ ಫುಲ್ ಹಾಗೆ ಕಾಣಿಸ್ತಾ ಇದ್ದಾರೆ. ಯಾಕೆ ಹೇಳ್ತೀರಿ ಹಾಗೆ? ಅದು ಉಂಟಾಯ್ತು, ನೀವು ಹಾಗೆ ಕಾಣಿಸೋದು ಸಹ ಇಲ್ಲ ಇಲ್ಲ ಅದು ರಿಯಾಲಿಟಿ. ನಮ್ಮ ಮಂಜಣ್ಣ ಕೇಳಿ ಹೇಳ್ಬೇಕಾದ್ರೆ ಅರ್ಜುನ 3 ಜನ ಇರ್ತಾರೆ, ಕಷ್ಟ ಇದೆ. ಮತ್ತೆ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ವಿಹಾನ್ಗೆ ಹೇಳಲೇಬೇಕು. ಯಾಕೆಂದ್ರೆ ಇವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಎಷ್ಟು ಎನರ್ಜೆಟಿಕ್ ಆಗಿ ಮಾಡ್ತಾರೆ ಈಗ. ಹೇಗೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲ್ತೀನಿ ನೀವು? ಅಪ್ಪನೇ ಮೇಲ್ಸ್ತೀಯ ಬಂದೆ ನೀನಂತೂ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಿಮ್ಮ ಜೋರ